ನಡೆದಾಡೋ ಹಾದಿ ಬೀದಿಲಿ ಬ್ಯಾಸಿಗೆ ಗಾಲದಾಗೂ ಗಾಳಿ ಬೀಸಾದೆ ತಂಪಾದ ಗಾಳಿ ಬೀಸಾದೆ ಸುಳಿದಾಡೋ ನಮ್ಮ ಊರಲ್ಲಿ ಪಾರವ್ವ ಸುಳಿದಾಡೋ ನಮ್ಮ ಊರಲ್ಲಿ ಮನ್ಸು ಮಹಾದೇವ್ನ ಗುಡಿ ಸೇರೋ ಮಲ್ಲಿಗೆ ಹಂಗೆ ಮೋಡದಿಂದ ಜಾರೋ ಸಿಹಿ ಮಳೆ ನೀರಂಗೆ ಬಿಸಿಯಾದ ರೊಟ್ಟಿ ಮ್ಯಾಗಿನ ಬೆಣ್ಣೆಯ ಹಂಗೆ ಸಹನೆಯ ತೇರು ನಮ್ಮೀ ಪಾರು ಕರುಣೆಯ ಪೈರು ನಮ್ಮೀ ಪಾರು. ಬ್ಯೂಟಿ, ನಿನ್ನ ಚಾಕ್ರಿ ಮಾಡೋದು ಇಲ್ಲಿ ನನ್ನ ಡ್ಯೂಟಿ. ಅಯ್ಯೋ ಗೂಬೆ ನನ್ನ ಮಗನೇ, ನನಗೆ ಕಣ್ಣು ಹೊಡಿತೀಯ? ಎಷ್ಟು ಧೈರ್ಯ ನಿನ್ಗೆ? ಮೇಡಮ್ ತಪ್ಪು ತಿಳಿಬೇಡಿ ಮೇಡಮ್, ಇಲ್ಲಿ ಯಾರು ಬಂದ್ರು ಆರಾಕೆ ಸ್ವಾಗತ ಮಾಡ್ಬೇಕು ಅಂತ ನಮ್ ಬಾಸ್ ಹೇಳವ್ರೆ. ಅದ್ ಸರಿ, ನನ್ನ ನೋಡಿ ಕಣ್ಣು ಹೊಡಿತಾ ಇದೆಯಲ್ಲ, ಎಷ್ಟೋ ಧೈರ್ಯ ನಿನ್ಗೆ? ಕಣ್ಣು ಗುಡ್ಡ ಕೆಟ್ಟ ಹಾಕ್ಬಿಡ್ತೀನಿ. ಅಯ್ಯೋ ತಪ್ಪು ತಿಳ್ಕೊಂಡ್ರಲ್ಲ ಮೇಡಮ್, ನಾನ್ ನಿಮ್ ಒಬ್ರಿಗೆ ಅಷ್ಟೇ ಕಣ್ಣು ಹೊಡಿಯಲ್ಲ, ಇಲ್ಲಿ ಬರೋರು ಎಲ್ರಿಗೂ ಕಣ್ಣು ಹೊಡಿತೀನಿ. ಹಿಂಗೆ ಮಾನ ಮರ್ಯಾದೆ ಬಿಟ್ಟು ನನ್ನ ಎದುರಿಗೆ ಹಿಂಗ್ ಹೇಳ್ತಾ ಇದೆಯಲ್ಲ, ನಿನ್ ಹೆಂಡತಿ ಮಕ್ಕಳು ಯಾರು ಇಲ್ವೇನಯ್ಯ? ಇಲ್ಲ ಮೇಡಮ್. ಅದಕ್ಕೆ ಹಿಂಗ್ ಬಂದ್ ಹೆಣ್ಮಕ್ಳಿಗೆಲ್ಲ ಕಣ್ಣು ಹೊಡಿತಾ ಇರೋದು ನೀನು. ಅದಕ್ಕೆ ನಿನ್ಗಿನ್ನು ಮದ್ವೆನೇ ಆಗದೆ ಹಿಂಗೆ ಇರೋದು. ಅಯ್ಯೋ ಮೇಡಮ್, 3ನೇ ಸಲನೂ ತಪ್ಪಾಗಿ ತಿಳ್ಕೊತಾ ಇದ್ರಲ್ಲ. ನಾನು ಮದ್ವೆ ಆಗ್ದಾರ ಅಥವಾ ಕಣ್ಣು ಹೊಡೆದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಮೇಡಮ್. ನನ್ಗೆ ಕಣ್ಣು ದೋಷ ಅದೇ, ಅದಕ್ಕೆ ನನ್ ಕಣ್ಣು ಹಿಂಗ್ ಹೊಡ್ಕತ್ತದೆ ಮೇಡಮ್. ಅದ್ರಲ್ಲಿ ನಿಮ್ಮಂತ ಗಂಡು ಎನರ್ಜೆಟಿಕ್ ಈ ಲೇಡಿನ ನೋಡಿದ್ರೆ ನನ್ನ ಕಣ್ಣಿಗೆ ತುಂಬಾ ತಂಪಾಯ್ತದ, ಇನ್ನು ಜಾಸ್ತಿನೇ ಹೊಡ್ಕತ್ತದೆ. ಹೌದಾ ಕಂದ? ನಿನ್ ಹೆಸರೇನಪ್ಪ? ಚಂದ್ರಪ್ರಭಾ. ಹಾ, ನೀನ್ ಮೊದ್ಲು ಹೋಗಿ ಲಗೇಜ್ ತಗೊಂಡ್ ಬಾ. ತಗೋಬತ್ತೀನಿ. ಯಾಕೆ ಟೆನ್ಷನ್ನು 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 ಟೆನ್ಷನ್? ನೀವು ಬಂದ್ರಪ್ಪ? ಚಿಕ್ಕಮ್ಮ ನೀವೆಲ್ಲ ಹೋಗಿರಿ, ಒಂದು ಫೋನ್ ಮಾಡ್ಬರ್ತೀನಿ. ಯಾರಿಗಪ್ಪ ಫೋನು? ಏನ್ ಚಿಕ್ಕಮ್ಮ ಹಿಂಗ್ ಕೇಳ್ತೀರಾ? ನಾನ್ ಇನ್ಯಾರಿಗೆ ಫೋನ್ ಮಾಡ್ತೀನಿ? ಜನನಿಗೆ. ಆಹಾ, ನಾಚಿಕೆ ನೋಡು ಕಳ್ಳ. ಅಲ್ಲ ಕಣು ಪ್ರೀತು, ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಹೆಂಡತಿನ ಇನ್ನೂ ಲವರ್ ತರನೇ ನೋಡ್ತೀಯಲ್ಲ. ಗುಡ್ ಗುಡ್, ವೆರಿ ಗುಡ್. ಇಲ್ಲಿಗೆ ಬಂದಿರೋ ವರದಿನೆಲ್ಲ ಅವಳಿಗೆ ಒಪ್ಪಿಸ್ಬಿಟ್ಟು ನಿಧಾನಕ್ ಬಾ. ಸರಿ ಚಿಕ್ಕಮ್ಮ. ಆದಿತ್ಯ ಸರಿ.
ಕೈ ಬಿಡಿ. ನಿನ್ ಕೈ ಹಿಡಿಯೋ ಎಲ್ಲ ಅಧಿಕಾರನೂ ನನಗಿದೆ. ಯಾರಾದ್ರೂ ನೋಡ್ತಾರೆ. ನೋಡ್ಬೇಕಾದವರೆಲ್ಲ ಮಿಂಚು ಮರಿಯಾಗಿ ಹೋದ್ರು. ಇಲ್ಲಿರೋದು ನೀನು ನಾನು ಇಬ್ರೆ. ನೀವೇನ್ ಹೇಳ್ತಿದ್ರ ಅಂತ ನನಗೆ ಅರ್ಥ ಆಗ್ತಿಲ್ಲ. ಲವ್ವೇ ಹಾಗೆ ಹಾಗೆ ಅರ್ಥ ಆಗ್ದಿದ್ದನ್ನೆಲ್ಲ ಬಾಯಲ್ಲಿ ಬರ್ಸುತ್ತೆ, ಮನ್ಸಿಗೆ ಅನ್ಸಿದ್ದನ್ನೆಲ್ಲ ಮಾತಾಡ್ಸುತ್ತೆ. ಸರಿ, ಕೈ ಬಿಡಿ. ಅಕ್ಕ, ಹಲೋ ಅಕ್ಕ, ಗುಡ್ ಮಾರ್ನಿಂಗ್. ಅಲ್ಲ ಗುಡ್ ಈವ್ನಿಂಗ್ ಅಕ್ಕ. ಅಕ್ಕ, ಈಗ ತಾನೇ ಬಂದು ತಲುಪಿದ್ವಿ. ಹುಡುಗನ್ನ ಇನ್ನೂ ಇಲ್ಲ ಅಕ್ಕ, ಮೀಟ್ ಮಾಡಿಲ್ಲ. ಅಕ್ಕ, ನೀವೇನ್ ಅನ್ಕೊಂಡಿದಿರೋ ಅದನ್ನ ಹಾಗೆ ಮಾಡ್ತೀನಿ. ನೀವೇನು ಯೋಚನೆ ಮಾಡ್ಬೇಡಿ, ಆರಾಮಾಗಿರಿ. ಇಲ್ಲಿಗೆ ಬಂದಿರೋದು ಯಾರು? ಅರಸನಕೋಟೆ ಅಖಿಲಾಂಡೇಶ್ವರಿ ಅವ್ರ ತಂಗಿ ದಾಮಿನಿ. ಅಕ್ಕ, ನೀವ್ ಒಪ್ಸಿರೋ ಕೆಲ್ಸನ ನಿಷ್ಠೆಯಿಂದ ಮಾಡ್ತೀನಿ. ನೀವ್ ನಿಶ್ಚಿಂತೆಯಿಂದ ಇರಿ ಅಕ್ಕ, ಆರಾಮಾಗಿರಿ. ಓಕೆ ಅಕ್ಕ, ಟೇಕ್ ಕೇರ್, ಬಾಯ್. ಅಬ್ಬಾ, ಸದ್ಯ ಅಕ್ಕ ನನಗೇನು ಬೈಲಿಲ್ಲ, ಅದೇ ನನಗೆ ಖುಷಿ. ಹಾಯ್ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಉಂಡ್ಕೊಂಡು ತಿನ್ಕೊಂಡು ಆರಾಮಾಗಿದ್ದೀರಾ ತಾನೆ? ತುಂಬಾ ದಿನ ಆಯ್ತಲ್ಲ ನಿಮ್ ಜೊತೆ ಮಾತಾಡಿ, ಅದಕ್ಕೆ ಮಾತಾಡೋಣ ಅಂತ ಬಂದೆ. ಹಾ, ಅಕ್ಕ ನನ್ಗೊಂದು ಇಂಪಾರ್ಟೆಂಟ್ ಕೆಲಸ ವಹಿಸಿದ್ದಾರೆ. ಅದನ್ನ ಜವಾಬ್ದಾರಿಯಿಂದ ಮಾಡಿ ಅಕ್ಕನ ಹತ್ರ ಶಬಾಷ್ ಅನ್ಸ್ಕೊಂಡು ಅವ್ರ ನಂಬಿಕೆನ ಗಳಿಸ್ಬೇಕು. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ಆಹಾ, ಮನ್ಸಲ್ಲಿರೋದನ್ನೆಲ್ಲ ಈಗ್ಲೇ ತಿಳ್ಕೊಂಡ್ಬಿಡೋಣ ಅಂತನಾ? ಹಂಗ್ ತಿಳ್ಕೊಂಡ್ಬಿಟ್ರೆ ಥ್ರಿಲ್ ಇರಲ್ಲ ಫ್ರೆಂಡ್ಸ್. ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಎಲ್ರೂ ದಯವಿಟ್ಟು ಮಾಸ್ಕ್ ನ ಬಳಸಿ, ಆಮೇಲೆ ಸ್ಯಾನಿಟೈಸರ್ ಯೂಸ್ ಮಾಡಿ. ನಾನ್ ಯಾಕೆ ಮಾಸ್ಕ್ ಹಾಕೊಂಡಿಲ್ಲ ಅಂತ ನನ್ನನ್ನು ಪ್ರಶ್ನೆ ಮಾಡಬಾರ್ದು. ಯಾಕೆ ಅಂದ್ರೆ ನನ್ ಮಾತೆ ನನ್ಗೆ ಮಾಸ್ಕ್. ನನ್ ಗತ್ತೇನು ಅಂತ ನಿಮ್ಗೆ ಗೊತ್ತಲ್ವಾ? ನನ್ ಹತ್ರ ಬರಕ್ಕೆ ಗಡ್ಡ 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 ಅಂತ ನಡಗ್ಬೇಕು. ಆದ್ರೆ ಇವಾಗ ನಿನ್ ಮೊದಲಿನ ತರ ಇಲ್ಲ ಪಾರ್ವತಿ, ತುಂಬಾ ಬದಲಾಗ್ಬಿಟ್ಟೆ. ನಾನಾ? ಖಂಡಿತ ಇಲ್ಲ. ಹೌದು, ಆಗಿದ್ಯಾ. ಹೇಗ್ ಹೇಳ್ತೀರಾ? ಕಾರಲ್ಲಿ ಬರುವಾಗ ನಾನು ನಿನ್ನ ಎಷ್ಟು ಸತಿ ನೋಡಿದೆ? ಒಂದ್ಸತಿ ಆದ್ರೂ ನೀನ ನೋಡಿದ್ಯಾ? ಎಷ್ಟು ಸಲ ನಿನ್ನ ಮಾತಾಡ್ಸಕ್ ಟ್ರೈ ಮಾಡಿದೆ, ನೀನ್ ಮಾತಾಡ್ದ್ಯಾ? ಇದಕ್ಕೇನಂತ್ಯ? ನೀನ್ ಬದ್ಲಾಗಿದ್ಯಾ ಅಂತ ತಾನೇ ಅನ್ಕೋಬೇಕು. ಇಲ್ಲ ಯಜಮಾನ್ರೆ, ಈ ಪಾರ್ವತಿ ಯಾವತ್ತೂ ಬದಲಾಗೋದಿಲ್ಲ. ಮತ್ತ್ಯಾಕ್ ಮಾತಾಡ್ಲಿಲ್ಲ? ಅಲ್ಲಿ ದಾಮಿನಿ ಮೇಡಮ್ ಇದ್ರು ತಾನೆ, ನಾನು ಹೇಗೆ ಅವರಿದ್ರು ನಿಮ್ಮನ್ನ ಮಾತಾಡ್ಸ್ಲಿಕ್ಕಾಗುತ್ತೆ? ಓಹ್, ಕೋಪ. ನನ್ನನ್ನ ಯಾಕೆ ಮಾತಾಡ್ಸಿಲ್ಲ ಅಂತ ಕೇಳಿದಕ್ಕೆ ನಿನಗ್ ಕೋಪ. ಓಕೆ, ನಿನ್ನೆ ನಾ ಮಾತಾಡಿస్తే ನನಗಿರಕ್ಕಾಗಲ್ಲ ಅಂತ ಅನ್ಕೊಂಡಿದ್ಯಾ? ಹಾ, ನನ್ ಜೊತೆ ಒಂದ್ ದಿನ ಅಲ್ಲ, 1 ಗಂಟೆನೂ ಮಾತಾಡ್ದ ನಿಮ್ ಕೈಲಿ ಇರೋದಕ್ಕಾಗಲ್ಲ. ಅದು ಯಾಕಾಗಲ್ಲ? ಆಗುತ್ತೆ. ಓ ಹೌದಾ, ಸರಿ, ನಾನು ನೋಡೇ ಬಿಡ್ತೀನಿ. ಮೊದ್ಲು ಒಳಗೋಗೋಣ ಬನ್ನಿ. ಇದೇನಿದು? ಬನ್ನಿ ಅಂದ್ರೆ ಇಲ್ಲೇ ಕುತ್ಕೊಂಡ್ಬಿಟ್ರಿ. ಐ ಆಮ್ ನಾಟ್ ಟಾಕಿಂಗ್. ನಾನ್ ಬರಲ್ಲ. ಹಾ, ಸರಿ ಬಿಡಿ, ನಾನು ಹೋಗಲ್ಲ. ನಿಮ್ ಇಷ್ಟ. ಓಹೋ ಬ್ರೋ, ಎಲ್ಲ ವಿಷಯ ಕೇಳಿಸ್ಕೊಂಡೆ, ಈಗ ಗೊತ್ತಾಯ್ತು. ಬ್ರೋ, ಪಾರ್ವತಿ ಇಷ್ಟೆಲ್ಲ ಚಾಲೆಂಜ್ ಮಾಡಿದಳ ಅಂದ್ಮೇಲೆ ನೀ ಇದನ್ನ ಅಕ್ಸೆಪ್ಟ್ ಮಾಡ್ಲೇಬೇಕು. ಆಮೇಲೆ ನೀನ್ ಹೇಳೋದು ಕರೆಕ್ಟ್ ಬ್ರೋ, ಪಾರ್ವತಿ ಇತ್ತೀಚೆಗೆ ಯಾಕೋ ಬದಲಾಗಿದ್ದಾಳೆ.
ಬ್ರೋ ಇತ್ತೀಚೆಗೆ ಪಾರ್ವತಿಗೆ ಅದೇನೋ ಅಂತಾರಲ್ಲ ಸದರ ಅದು ಜಾಸ್ತಿ ಆಗ್ಬಿಟ್ಟಿದೆ. ಏನು ಸದ್ರನ ಏನ್ ಹಾಗಂದ್ರೆ? ಬ್ರೋ ನನಗೂ ಮೀನಿಂಗ್ ಏನಂತ ಗೊತ್ತಿಲ್ಲ. ಅವಾಗವಾಗ ಜನನಿ ಇದು ನಂಗೆ ಹೇಳ್ತಾನೆ ಇರ್ತಾಳೆ. ಸದ್ರ ಏನ್ ಹಾಗಂದ್ರೆ? ಅಂದ್ರೆ ಸಲಿಗೆ ಅಂತ. ಹಾ ಕರೆಕ್ಟ್ ಬ್ರೋ, ಅದೇ ಅದೇ. ಬ್ರೋ ನೀನ್ ಯಾರು? ಆದಿತ್ಯ. ಅಲ್ಲ ಬ್ರೋ, ನೀನು ಅರಸನ ಕೋಟೆ ಗಂಡುಗಲಿ ಕುಮಾರ ರಾಮ ಬ್ರೋ. ಪ್ರೀತು ಇಷ್ಟೊಂದೆಲ್ಲ ಬಿಲ್ಡಪ್ ಬೇಕಾ? ಹೂ ಬ್ರೋ, ಕೆಲಸದ ಬೇಡ ಅಂದ್ರೂ ನಮಗ್ ನಾವೇ ಹೀರೋ ತರ ಬಿಲ್ಡಪ್ ತಗೋಬೇಕು ಬ್ರೋ. ನಾನ್ ಹೀರೋನ? ಎಸ್ ಬ್ರೋ, ನೀನ್ ಯಾವತ್ತಿದ್ರು ಹೀರೋನೇ. ಓಕೆ ಪ್ರೀತು, ಕಂಟಿನ್ಯೂ. ಆಗಿದ್ದಾಗ್ಲಿ ಬ್ರೋ, ಇವತ್ತು ಪಾರ್ವತಿಗೆ ನಾವ್ ಯಾರು ಅಂತ ತೋರಿಸ್ಬೇಕು. ಅದ್ ಪ್ರಳಯನೇ ಆಗೋಗ್ಲಿ. ಕರೆಕ್ಟ್ ಪ್ರೀತು. ಈ ಅರ್ಸಂ ಕೋಟೆ ಪ್ರೀತಮ್ ಕರೆಕ್ಟ್ ಆಗಿ ಇರ್ತಾನೆ, ಕರೆಕ್ಟ್ ಆಗಿ ಹೇಳ್ತಾನೆ. ನಾನು ಹೇಳ್ದಂಗೆ ಹೇಳು ಬ್ರೋ. ಓಕೆ ಪ್ರೀತು, ಇವತ್ತಿಡೀ ದಿನ ಇವತ್ತಿಡೀ ದಿನ ಈ ಪಂಡ್ರಾಪುರದ ಪಾರ್ವತಿನ, ಈ ಪಂಡ್ರಾಪುರದ ಪಾರ್ವತಿನ ನಾನು ಮಾತಾಡ್ಸ ಬ್ರೋ. ಅರ್ಸನ್ ಕೋಟೆ ಪ್ರೆಸ್ಟೀಜ್ ಬ್ರೋ. ಓಕೆ ಓಕೆ ಪ್ರೀತು, ಮಾತಾಡ್ಸುವ. ಬಾ, ಅದು ಅದು ಬ್ರೋ ಚಾಲೆಂಜ್ ಅಂದ್ರೆ. ಏನ್ ಪಾರ್ವತಿ, ಹೆಂಗೆ ನಮ್ ಬ್ರೋ? ಚಾಲೆಂಜ್ ಆಕ್ಸೆಪ್ಟೆಡ್. ಚಿಕ್ಕ ಯಜಮಾನ್ರೆ, ನೀವ್ ನಮ್ಮ ಯಜಮಾನ್ರ ಪರ ನಿಲ್ತೀರಾ ಅಂದ್ರೆ ನನ್ ಪರವಾಗೂ ನಿಲ್ಲೋದಿಕ್ಕೆ ಆ ದೇವ್ರು ಒಬ್ಬರನ್ನ ಕಳ್ಸಿರ್ತಾನೆ.